ಬಳ್ಳಾರಿ ಗಲಾಟೆ ಕೇಸ್ಗೆ ತಲೆದಂಡ. ರಾಜಶೇಖರ್ ಸಾವಿನ ಕೊನೆ ದೃಶ್ಯ. ರೆಡ್ಡಿ ರಾಮುಲು ಕೊಟ್ಟ ಸಾಕ್ಷ್ಯ ಏನು? ಬುಲೆಟ್ ಸೀಕ್ರೆಟ್, ಬಿಗ್ ಎಕ್ಸ್ಕ್ಲೂಸಿವ್. ಬಳ್ಳಾರಿ ಬುಲೆಟ್ ಕೇಸ್ನಲ್ಲಿ ಇದೀಗ ಎತ್ತಂಗಡಿಯಾಗಿದೆ. ಐಜಿಪಿ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅವರ ಪ್ಲೇಸ್ಗೆ ಐಜಿಪಿ ಆಗಿ PS ಹರ್ಷ ಅವರನ್ನ ನೇಮಕ ಮಾಡಿದೆ ಸರ್ಕಾರ. ಬಳ್ಳಾರಿ ಬುಲೆಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಎತ್ತಂಗಡಿ ಕಾರ್ಯ ನಡೀತಾ ಇದೆ. ಐಜಿಪಿ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಿ PS ಹರ್ಷ ಅವರನ್ನ ಇದೀಗ ನೇಮಕ ಮಾಡಲಾಗಿದೆ. SP ಆಗಿ ಸುಮನ್ ಜಿ ಪನ್ನೇಕರ್ ಅವರನ್ನ ಸರ್ಕಾರ ನೇಮಕ ಮಾಡಿದ್ದು ಪೊಲೀಸರ ವೈಫಲ್ಯ ಅಂತ ಹೇಳಿ ವಿಪಕ್ಷ ನಾಯಕರು ಆರೋಪವನ್ನ ಮಾಡಿದ್ರು. ಈ ಘಟನೆಗೆ ಪೊಲೀಸರೇ ಕಾರಣ, ಜೊತೆಗೆ ತನಿಖೆಯ ದಿಕ್ಕನ್ನ ತಪ್ಪಿಸಿದ್ದಾರೆ, ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ರು. ಈಗ ಐಜಿಪಿಯನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ವರ್ಗಾವಣೆಯನ್ನ ಮಾಡಲಾಗಿದೆ. ಈಗಾಗಲೇ ಕಠಿಯಾರ್ ಅವರನ್ನ ಐಜಿಪಿ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಿದ್ದು, ಅವತ್ತಿನ ದಿನ ಈ ಒಂದು ಘಟನೆ ನಡೆದಕ್ಕೆ ಅವರೆಲ್ಲರೂ ಕೂಡ ಕಾರಣ ಅನ್ನುವಂತಹ ಆರೋಪವನ್ನ ಕೂಡ ಈಗಾಗಲೇ ವಿಪಕ್ಷದವರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಸರಿಯಾದ ರೀತಿಯಲ್ಲಿ ಇಲ್ಲಿ ಹ್ಯಾಂಡಲ್ ಮಾಡಲಿಲ್ಲ, ಕಂಟ್ರೋಲ್ ಮಾಡಲಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಅವರ ಸ್ಥಾನಕ್ಕೆ PS ಹರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಈಗಾಗಲೇ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಅಷ್ಟು ಮಾತ್ರ ಅಲ್ಲ, SP ಆಗಿ ಇದೀಗ ಸುಮನ್ ಜಿ ಪನ್ನೇಕರ್ ಅವರನ್ನ ಕೂಡ ನೇಮಕ ಮಾಡಿದ್ದು, ಪೊಲೀಸರ ವೈಫಲ್ಯದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ವಿಪಕ್ಷ ನಾಯಕರು ಇದೇ ವಿಚಾರವನ್ನ ಇಟ್ಟುಕೊಂಡು ಸಾಕಷ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ಇದೀಗ ವರ್ತಿಕಾ ಕಠಿಯಾರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅವರ ಸ್ಥಳಕ್ಕೆ ಇದೀಗ ಹರ್ಷ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನು ತನಿಖೆಯ ವಿಚಾರ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲೂ ಕೂಡ ಯಾವಾಗ ಈ ಒಂದು ಘಟನೆ ಆಯಿತು ಆ ನಂತರ ಇಮಿಡಿಯೇಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಕಂಟ್ರೋಲ್ ಮಾಡುವಂತಹ ವಿಚಾರ ಆಗಿರ್ಬೋದು, ಅದನ್ನ ನಿಭಾಯಿಸಿದಂತಹ ರೀತಿ ಸರಿಯಾಗಿಲ್ಲ, ಒಂದಷ್ಟು ಅನುಮಾನಗಳು ಬರುವ ಹಾಗೆ ಕೂಡ ಮಾಡಲಾಯಿತು ಅನ್ನೋದನ್ನ ಈಗಾಗಲೇ ವಿಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಲ್ಲಿ ಒಂದ್ ಕಡೆ ಪೋಸ್ಟ್ ಮಾರ್ಟಮ್ ವಿಚಾರ ಆಗಿರುವುದು ಹೀಗೆಲ್ಲವೂ ಕೂಡ ಈಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಇನ್ನು ಬಳ್ಳಾರಿಯಲ್ಲಿ ಬುಲೆಟ್ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆಯಿತು, ಇದೀಗ ರಾಜಶೇಖರ್ ಕೊನೆಯ ವಿಡಿಯೋ ವೈರಲ್ ಆಗಿದೆ. ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ರಾಜಶೇಖರ್ ರೆಡ್ಡಿ ಓಡ್ತಾ ಇರುವಂತಹ ದೃಶ್ಯ ಆ ವಿಡಿಯೋದಲ್ಲಿ ಇದೀಗ ಬಂದಿರುವಂಥದ್ದು. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ರೆಡ್ಡಿ ಮನೆ ಬಳಿ ಗಲಾಟೆಯ ಸಂದರ್ಭದಲ್ಲಿರುವಂತಹ ವಿಡಿಯೋ ಇದು. ರಾಜಶೇಖರ್ ಹಿಂದೆಯೇ ಗಾಳಿಯಲ್ಲಿ ಗುಂಡು ಹಾರುತ್ತೆ. ಈ ವೇಳೆ ರಾಜಶೇಖರ್ಗೂ ಗುಂಡು ತಾಗಿರುವಂತಹ ಸಾಧ್ಯತೆ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಿ. ಪ್ರಾಣ ರಕ್ಷಣೆಗೆ ಅಂತ ಹೇಳಿ ರಾಜಶೇಖರ್ ಅಲ್ಲಿ ಓಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಗಾಳಿಯಲ್ಲಿ ಹಾರಿಸಿದಂತಹ ಗುಂಡು ನೇರವಾಗಿ ಆತನ ಬೆನ್ನಿಗೆ ತಾಗೋದನ್ನು ನೀವು ಇಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈಗಾಗಲೇ ಅದಕ್ಕೆ ವಿಪಕ್ಷದವರು ಆರೋಪ ಮಾಡ್ತಾ ಇರುವ ಹಾಗೆ ಅದು ಅವರದ್ದೇ, ನಾರಾ ಭರತ್ ರೆಡ್ಡಿ ಅವರ ಆಪ್ತರು, ಅವರ ಗನ್ಮ್ಯಾನ್ಗಳು ಹಾರಿಸಿರುವಂತಹ ಗುಂಡಿನಿಂದಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಕೊನೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ರಾಜಶೇಖರ್ ರೆಡ್ಡಿ ಓಡ್ತಾ ಇರುವಂತಹ ದೃಶ್ಯ. ಆ ಸಂದರ್ಭದಲ್ಲಿ ಅಲ್ಲಿ ಗಾಳಿಯಲ್ಲಿ ಗುಂಡು ಕೂಡ ಹಾರುತ್ತೆ. ಅಂದರೆ ಈ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ತರೋದಕ್ಕೆ, ಅಥವಾ ಅಲ್ಲಿ ಕಲ್ಲು ತೂರಾಟಗಳಾಗ್ಬೋದು, ಅಥವಾ ಅಲ್ಲಿ ಒಂದು ಕಡೆ ಮಹಿಳೆಯರ ಗುಂಪು ಇರುವಂಥದ್ದು, ಮತ್ತೊಂದು ಕಡೆ ಖಾರದ ಪುಡಿ ಎರಚಿರುವಂತಹ ದೃಶ್ಯ, ಅವೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇಲ್ಲಿ ಈತನ ಬೆನ್ನಿಗೆ ಗುಂಡು ಹಾರುತ್ತೆ. ಆ ಸಂದರ್ಭದಲ್ಲಿ ಆತ ಕೆಳಗೆ ಬೀಳುವಂತಹ ದೃಶ್ಯವು ಕೂಡ ಅಲ್ಲಿ ವಿಡಿಯೋದಲ್ಲಿ ಸೆರೆಯಾಗಿದೆ. ಬಳ್ಳಾರಿ ಶೂಟೌಟ್ ಬಗ್ಗೆ ಜನಾರ್ದನ ರೆಡ್ಡಿ ಹಾಗೆಯೇ ರಾಮುಲು ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ರಾಜಶೇಖರ್ ರೆಡ್ಡಿ ನಮ್ಮ ಮೇಲೆ ಬಾಟಲ್, ಅಂದ್ರೆ ನಮ್ಮ ಮನೆಯ ಮೇಲೆ ಬಾಟಲ್ ಎಸೋದಕ್ಕೆ ಆತ ಪ್ರಯತ್ನ ಮಾಡಿದ್ದ. ಗಲಾಟೆ ಜೋರಾದಾಗ ಪೊಲೀಸರು ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಆಗ ಭರತ್ ರೆಡ್ಡಿ ಗನ್ಮ್ಯಾನ್ ಕೂಡ ಶೂಟ್ ಮಾಡಿದ್ರು. ಆಗ ರಾಜಶೇಖರ್ ರೆಡ್ಡಿಗೆ ಏಟು ಬಿದ್ದು ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳಬೇಕಾಯಿತು. ಯಾಕಂದರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಕೂಡ ಅವರು ಹಾರಿಸಿದಂಥ ಗುಂಡು ರಾಜಶೇಖರ್ಗೆ ಬಡಿತು, ಸತ್ತೋಯ್ತು ಅನ್ನೋಂಥ ಟೈಮಲ್ಲಿ ಕೂಡ ಅವರು ಸಮರ್ಥಿಸ್ಕೊಳಕ್ಕೆ ಹೋಗಿ ತಪ್ಪು ಮಾಡ್ಕೊತ ಏನು ಹೋಗ್ತಾ ಇದ್ದಾನೋ, ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ.
ಹಂಗಾಗಿ ಇವತ್ತು ಭರತ್ ರೆಡ್ಡಿ ಅವ್ರನ್ನ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇನ್ನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಎದುರುಗಡೆ ಕಣ್ಣೆದುರುಗಡೆನೇ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನೆ, ಮಕ ತೆರಿಕೆ ಅಂತಾನೆ. ಗುಂಡು ಆರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗ್ತಾರೆ, ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ, ಬಾಟಿಲ್ಸು, ನನ್ನ ಮೇಲೆ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಇದೆಲ್ಲವುದು ಒಂದು ಘಟನೆ. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ, ಆವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರು ಆಯುಷ್ ಭಾಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದ್ದೀರಿ. ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರೂ ಕೂಡ ಇಲ್ಲ, ಮತ್ತು ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಅಂದರೆ ತಪ್ಪಿಸ್ಕೊಂಡು ಪೊಲೀಸ್ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತು. ಬಳ್ಳಾರಿಯಲ್ಲಿ ಬುಲೆಟ್ ದಾಳಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜನವರಿ 17ರಂದು ಬಳ್ಳಾರಿಯಲ್ಲಿ ಬಿಜೆಪಿ ರ್ಯಾಲಿಯನ್ನ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಈ ವಿಚಾರದ ಬಗ್ಗೆ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಬಿಜೆಪಿ ರ್ಯಾಲಿ ನಡೆಸಲಾಗುತ್ತೆ. ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ನಂದಾರೆಡ್ಡಿ, ಶಾಸಕ ಭರತ್ ರೆಡ್ಡಿ ವಿರುದ್ಧ ದೂರನ್ನ ಕೊಡ್ತೇನೆ, 3 ವಿರುದ್ಧ ದೂರು ನೀಡ್ತೇನೆ ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದ್ ಕಡೆ ಎಎಸ್ಪಿ ಆಗಿರುವಂತಹ ರವಿಕುಮಾರ್ ಅವರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈಗ ಬಿಜೆಪಿಯವರು ಅವರ ಬಗ್ಗೆ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಡಿವೈಎಸ್ಪಿ ನಂದಾರೆಡ್ಡಿ ಹಾಗೇನೆ ಶಾಸಕ ಭರತ್ ರೆಡ್ಡಿ ಈ 3 ವಿರುದ್ಧ ದೂರನ್ನ ನೀಡ್ತೇನೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 7ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದರೆ ಅದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾವು ಈಗಾಗಲೇ ನೋಡ್ತಾ ಇದ್ವಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಪ್ರೆಸ್ ಮೀಟ್ ಮಾಡಿ ಅನೇಕ ಆರೋಪಗಳನ್ನು ಮಾಡಿದ್ರು, ವಿಡಿಯೋಗಳ ಸಮೇತವಾಗಿ ಅದು ಎಲ್ಲಿಂದ ಆಯಿತು, ಯಾರಿಂದ ಆಯಿತು ಅನ್ನೋದನ್ನು ಹೇಳುವಂತಹ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಅಲ್ಲಿ ಮತ್ತೊಂದು ಕಡೆ ಈಗಾಗಲೇ ವರ್ಗಾವಣೆಯು ಕೂಡ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ ಬಳ್ಳಾರಿ? ನವಿತಾ, ಬಳ್ಳಾರಿಯ ಬ್ಯಾನರ್ ಗಲಾಟೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು, ದಿನಕ್ಕೊಂದು ವಿಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದೆ. ಇಡೀ ಪ್ರಕರಣ ಟ್ವಿಸ್ಟನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಮಾಜಿ ಸಚಿವ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದು ವಿಡಿಯೋಗಳನ್ನು ರಿಲೀಸ್ ಮಾಡೋದ್ರ ಮೂಲಕ ಅವತ್ತಿನ ಗಲಾಟೆಯಲ್ಲಿ ಯಾವೆಲ್ಲ ಅಂಶಗಳಾಗಿರ್ತಕ್ಕಂಥದ್ದನ್ನು ಕೂಡ ಅವರು ಈಗ ವಿಡಿಯೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಆ ವಿಡಿಯೋದಲ್ಲಿ ಪ್ರಮುಖವಾಗಿ ಏನು ಕೈ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜಶೇಖರ್ ಗುಂಡೇಟು ತಗಲೋಕ್ಕಿಂತ ಮುಂಚೆಯ ಕೊನೆ ಕ್ಷಣದ ವಿಡಿಯೋಗಳನ್ನು ಕೂಡ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ರಾಜಶೇಖರ್ ಏನಿರ್ತಾನೆ ಆ ಗುಂಪಿನಲ್ಲಿ ಅಂದರೆ ಗಲಾಟೆಯಲ್ಲಿ ಕೂಡ ತೊಡಗಿರ್ತಾನೆ. ಆತ ರಸ್ತೆಯ ಡಿವೈಡ್ ಮೇಲೆ ಹತ್ತಿ ಜನಾರ್ದನ ರೆಡ್ಡಿ ಅವರ ಕಚೇರಿಗೆ ಒಂದು ಬಾಟಲನ್ನು ಎಸ್ತಕ್ಕಂಥ ದೃಶ್ಯಗಳನ್ನು ಕೂಡ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದನ್ನು ಅಲ್ಲಿನ ಪೊಲೀಸ್ ಪೇದೆ ಆತನಿಗೆ ತಳಿಸ್ತಾನೆ, ಆತನಿಗೆ ಲಾಠಿ ಏಟನ್ನು ತಳಿಸ್ತಾನೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ರಾಜಶೇಖರ್ ಅವರು ಕೂಡ ವಾಪಸ್ ಓಡ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಹಿಂಬದಿಯ ಬೆನ್ನಿಗೆ ಕೂಡ ಆತನಿಗೆ ಗುಂಡೇಟು ಕೂಡ ತಗಲಿರ್ತಕ್ಕಂಥದ್ದು. ಆ ಒಂದು ಖಾಸಗಿ ಗನ್ಮ್ಯಾನ್ಗಳ ಗುಂಡೇಟಿಗೆ ರಾಜಶೇಖರ್ ಬಲಿಯಾಗಿರ್ತಕ್ಕಂಥ ಕೊನೆ ಕ್ಷಣದ ವಿಡಿಯೋಗಳನ್ನು ಕೂಡ ಈಗ ಜನಾರ್ದನ ರೆಡ್ಡಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಕೂಡ ಆತ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಮುಂದೋಗ್ತಕ್ಕಂಥ ಸಂದರ್ಭದಲ್ಲಿ ಗುಂಡೇಟು ಬೀಳುತ್ತೆ. ಗುಂಡೇಟು ಬಿದ್ದ ನಂತರ ಆತ ಚೀರಾಟ ಕೂಗಾಟದ
ದೃಶ್ಯಗಳು ಕೂಡ ಅದರ ಜೊತೆಗೆ ಆಡಿಯೋಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಇಡೀ ಪ್ರಕರಣ ಒಂದು ಕಡೆ ಆದರೆ ಏಕೆಂದರೆ ಇದೇ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನು ಕೂಡ ಕೊಲೆ ಕೇಸಲ್ಲಿ ಕೂಡ ಒಂದು ಕೊಲೆ ಕೇಸ್ ಅಂತೇಳಿ ಅವ್ರ ಮೇಲೆ ಕೂಡ ಒಂದು FIR ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಈ ವಿಡಿಯೋ ಸಾಕ್ಷಿ ಸಮೇತ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಸಂಬಂಧಪಟ್ಟಂಗೆ ಅವರು ಒಂದು ದೂರನ್ನು ಕೂಡ ನಿನ್ನೆ ಬುರುಸ್ಪೇಟೆ ಠಾಣೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ FIR ಅನ್ನು ಕೂಡ ದಾಖಲು ಮಾಡಿಲ್ಲ ಆರೋಪವನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಎರಡು ಪ್ರಮುಖವಾದಂಥ ಘಟನೆಗಳು ಕೂಡ ನಡೆಯುತ್ತೆ. ರಾತ್ರಿ 7 ಗಂಟೆಗೆ ಒಂದು ಘಟನೆ ನಡೆಯುತ್ತೆ. ರಾತ್ರಿ 7 ಗಂಟೆಗೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಏನು ಶಾಸಕ ಭರತ್ ರೆಡ್ಡಿ ಅವರ ಆಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಮತ್ತು ಕೆಲವು ಹಿಂಬಾಲಕರು ಬಂದು ಇಲ್ಲಿ ಮನೆ ಮುಂಭಾಗದಲ್ಲಿ ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಕೂಡ ಆಗುತ್ತೆ ಅನ್ನೋದು ಒಂದು ಗಲಾಟೆ. ಆ ಸಂದರ್ಭದಲ್ಲಿ ಕೂಡ ಒಂದು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಕೂಡ ಫೈರಿಂಗ್ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಬಂದು ಪರಿಸ್ಥಿತಿ ನಿಯಂತ್ರಣ ಕೂಡ ಮಾಡ್ತಾರೆ. ಎರಡೂ ಕಡೆ ಗುಂಪಿನ ಕಡೆ ಕೂಡ ಸಣ್ಣ ಪುಟ್ಟ ಗಾಯಗಳು ಕೊಡ್ತವೆ. ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗುತ್ತೆ. ಅದಾದ ನಂತರ ರಾತ್ರಿ 9 ಗಂಟೆಗೆ ಮತ್ತೊಂದು ಒಂದು ಗಲಾಟೆ ಕೂಡ ಆಗುತ್ತೆ. ಅದು ಶಾಸಕ ಭರತ್ ರೆಡ್ಡಿ ಅವರು ತಮ್ಮ ಬೆಂಬಲಿಗರೊಂದಿಗೆ ಈ ಕಡೆ ಜನಾರ್ದನ್ ರೆಡ್ಡಿ ಅವರು ಮನೆ ಕಡೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಒಂದು ಎಲ್ಲರೂ ಕೂಡ ದೊಣ್ಣೆಯನ್ನು ಕೂಡ ಕೈಯಲ್ಲಿ ಹಿಡಿದಿರ್ತಾರೆ, ಕಾರ್ದು ಪುಡಿ ಎರಿಸ್ತಿರ್ತಾರೆ, ಕೈಯಲ್ಲಿ ಬಾಟಲ್ಗಳನ್ನು ಕೂಡ ಎಸ್ತಿರ್ತಾರೆ. ಆ ಸಂದರ್ಭದಲ್ಲೇ ಫೈರಿಂಗ್ ಆಗಿರ್ತಕ್ಕಂಥದ್ದು. ಆವಾಗ ರಾಜಶೇಖರ್ ಅವರು ಕೂಡ ಗುಂಡೇಟಿಗೆ ಬಲಿಯಾಗಿರ್ತಕ್ಕಂಥದ್ದು. ಇಟ್ಟಲ್ಲಿ ಶಾಸಕರ ಸಮ್ಮುಖದಲ್ಲೇ ಒಂದು ರಾಜಶೇಖರ್ ಅವರು ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಸಕ ಭರತ್ ರೆಡ್ಡಿ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕನ್ನೋ ಒತ್ತಾಯವನ್ನು ಕೂಡ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕೂಡ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇಡೀ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ತನಿಖೆ ಬಗ್ಗೆ ಕೂಡ ಸಾಕಷ್ಟು ಅಸಮಾಧಾನಗಳು ಕೂಡ ವ್ಯಕ್ತ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹಿಂದೆ SP ಅವರನ್ನ ಅಮಾನತು ಮಾಡಲಾಗಿತ್ತು. ಈಗ IGP ಅವರನ್ನು ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೊನ್ನೆ ನಡೆದಿರ್ತಕ್ಕಂಥ BJPಯ ಕೋರ್ ಕಮಿಟಿಯ ಒಂದು ಸಭೆಯಲ್ಲಿ ಕೂಡ ಇಡೀ ಪ್ರಕರಣವನ್ನು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಗಲಾಟೆ ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಡೀ ಕೋರ್ ಕಮಿಟಿಯಲ್ಲಿ ಕೂಡ ಒತ್ತಾಯ ಕೂಡ ಕೇಳಿ ಬಂದಿದೆ ಅನ್ನೋದು ಕೂಡ BJP ನಾಯಕರು ಕೂಡ ತಿಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಇದೇ ತಿಂಗಳ 17ರಂದು ಬಳ್ಳಾರಿಯಲ್ಲಿ ಒಂದು BJP ದೊಡ್ಡ ಮಟ್ಟದ ಹೋರಾಟಕ್ಕೆ ಕೂಡ ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ 17ರಂದು ದೊಡ್ಡ ಮಟ್ಟದ ರ್ಯಾಲಿ ಮಾಡೋದ್ರ ಮೂಲಕ ಇಡೀ ಆ ಒಂದು ರ್ಯಾಲಿಗೆ ರಾಜ್ಯ ಮಟ್ಟದ ಎಲ್ಲ ನಾಯಕರನ್ನು ಕೂಡ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡಲಿಕ್ಕೆ BJP ಪ್ಲ್ಯಾನನ್ನು ಕೂಡ ರೂಪಣೆ ಮಾಡಿರ್ತಕ್ಕಂಥದ್ದು. ಇಡೀ ಘಟನೆ ನಡೆದಾಗಿಂದ ಕೂಡ ಇಲ್ಲಿವರೆಗೆ ಯಾವೆಲ್ಲ ವಿಡಿಯೋಗಳಿದಾವೆ ಅನ್ನೋದು ಕೂಡ ಸಾಕ್ಷಿ ಸಮೇತ ಕೆಲವೊಂದು ವಿಡಿಯೋಗಳನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ರಿಲೀಸ್ ಮಾಡ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಯಾವೆಲ್ಲ ದಾಂಧಲೆ ಮಾಡಿದ್ರು, ಜೊತೆಗೆ ಯಾವೆಲ್ಲ ಕಟ್ಟಿಗೆ ನಡ್ಕೊಂಡ್ರು, ದೊಣ್ಣೆಯಿಂದ ಹೊಡೆದ್ರು, ಆ ಒಂದು ವಿಡಿಯೋಗಳನ್ನು ಕೂಡ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ವೈರಲ್ ಮಾಡ್ತಕ್ಕಂಥದ್ದು ಕೂಡ. ಇಡೀ ಪ್ರಕರಣ ಸಾಕಷ್ಟು ವಿಡಿಯೋಗಳು ಕೂಡ ಈಗಾಗಲೇ ಎರಡು ಗುಂಪಿನ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಆದರೆ ಇದುವರೆಗೆ ಅಂದರೆ ಕೇವಲ 26 ಜನರನ್ನು ಮಾತ್ರ ಬಂಧನ ಮಾಡಿದ ಬಿಟ್ಟರೆ ಇದುವರೆಗೆ ಯಾರನ್ನು ಕೂಡ ಬಂಧನ ಮಾಡಲಿಕ್ಕೆ ಕೂಡ ಪೊಲೀಸ್ ಇಲಾಖೆ ಹೋಗಿರಲಿಲ್ಲ. ಆದರೆ ಈಗ ಕೆಲವೊಬ್ಬರಿಗೆ ಅಂದರೆ ಎರಡು ಗುಂಪಿನಲ್ಲಿ ತೊಡಗಿರ್ತಕ್ಕಂಥ ಅವತ್ತು ದಾಂಧಲೆಯಲ್ಲಿ ತೊಡಗಿರ್ತಕ್ಕಂಥ ಕೆಲವರನ್ನು ಕೂಡ ವಿಡಿಯೋ ಸಾಕ್ಷ್ಯಗಳಲ್ಲಿ ಗುರುತಿಸಿ ಅವರಿಗೆ 107 ಕೇಸ್ ಹಾಕೊಳ್ಳಿಕ್ಕೆ ಇವತ್ತು ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ BJPಯಲ್ಲಿ 33 ಜನರಿಗೆ ಕೂಡ 107 ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ನಮಿತಾ ಜೈನ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಟ್ವಿಸ್ಟ್ ಸಿಕ್ಕಿದ್ದು, ಮಹಿಳೆಯೇ ರಂಪಾಟ ಮಾಡಿದ್ದು, ಕಾಂಗ್ರೆಸ್ ಮೇಲೆ BJP ವಾರ್, ಬೆತ್ತಲೆ ಸತ್ಯ. ಹುಬ್ಬಳ್ಳಿಯ BJP ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ವ್ಯಾನ್ ಹತ್ತುವ ಮುನ್ನವೇ ಆ ಮಹಿಳೆ ರಂಪಾಟವನ್ನ ಮಾಡಿದ್ಲು. ಯಾವಾಗ ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಯಿತು, ಆಕೆಯನ್ನ ವ್ಯಾನ್ನಲ್ಲಿ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಅಲ್ಲಿರುವಂತಹ ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆ ರಂಪಾಟವನ್ನ ಮಾಡ್ತಾಳೆ. ವ್ಯಾನ್ ಹತ್ತುವಾಗಲೇ ಬಟ್ಟೆಯನ್ನ ಆ ಸುಜಾತ ಅನ್ನುವ ಮಹಿಳೆ ಬಿಚ್ಚಿಕೊಳ್ತಾ ಇದ್ರು. ಪೊಲೀಸ್ ವಾಹನಕ್ಕೆ ಹತ್ತಿಸುವಾಗ ಹೈ ಡ್ರಾಮಾವನ್ನೇ ಮಾಡಿದಾಳೆ. ವಾಹನ ಹತ್ತುವ ಮುನ್ನ ಸೀರೆ ಬಿಚ್ಚಿ ಎಸೆದಿದ್ದಾರೆ ಸುಜಾತ. ತಾನೇ ವಿವಸ್ತ್ರಗೊಂಡು ಪೊಲೀಸರ ಮೇಲೆ ಆರೋಪವನ್ನ ಮಾಡಿರೋದು. ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಯನ್ನ ವ್ಯಾನ್ನಲ್ಲಿ ಹತ್ತಿಸಿಕೊಳ್ಳುವಂತಹ ಸಂದರ್ಭದಲ್ಲೇ ಆಕೆ ಎಲ್ಲಾ ಪ್ರಯತ್ನವನ್ನ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ತಪ್ಪಿಸಿಕೊಳ್ಳುವ ಯತ್ನ ಮಾಡಿದ್ಲ. ತಾನೇ ವಿವಸ್ತ್ರ ಆಗಿ ಪೊಲೀಸರ ಮೇಲೆ ಆರೋಪವನ್ನ ಮಾಡುವಂತಹ ಪ್ರಯತ್ನ ಅಲ್ಲಿ ನಡೆದಿದ್ದು, ಮಹಿಳೆಯ ರಂಪಾಟದ ವಿಡಿಯೋ ಇದೀಗ ವೈರಲ್ ಆಗಿದೆ.
ಸೊ ಇವತ್ತು ಇಡೀ ದಿನ ಬೆಳಗಿನಿಂದಲೂ ಕೂಡ ನಾವು ಗಮನಿಸಿದ್ವಿ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಾಕಿಂಗ್ ಸುದ್ದಿ ಆಗಿತ್ತು. ಆದರೆ ಇದೀಗ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಕಾರಣ ಈಗಾಗಲೇ ಆಕೆಯೇ ಇಂತಹ ಒಂದು ಕೆಲಸವನ್ನ ತಾನೇ ಮಾಡ್ಕೊಂಡಿರೋದು. ಈ ತರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಅನುಮಾನವನ್ನ ಹುಟ್ಟು ಹಾಕಿತ್ತು. ಆದರೆ ಇದೀಗ ಈ ವಿಡಿಯೋ ಬೆತ್ತಲೆ ಸತ್ಯವನ್ನ ಬಿಚ್ಚಿಟ್ಟಿದೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರನ್ನ ನಮ್ಮ ರಿಪೋರ್ಟರ್ ಶಿವರಾಮ ಸುನ್ನಿ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ಬಂಧಿಸಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಏನು ರೀತಿಯಲ್ಲಿ ಕರ್ಕೊಂಡು ಹೋಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಸಹ ಕಾರಣವಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು? ಅಲ್ಲ, ಈ ಒಂದು ಪ್ರಕರಣದಲ್ಲಿ ಏನು ಆರೋಪ ಮಾಡಿದ್ದಾರೆ, ಪೊಲೀಸರು ವ್ಯವಸ್ಥೆಗೊಳಿಸಿದ್ದಾರೆ ಅನ್ನುವಂಥದ್ದು ಅದು ಸಂಪೂರ್ಣ ಸುಳ್ಳು. 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರಲ್ಲಿದ್ದಂಥ ಗೊಂದಲ ಮತ್ತು ಭಿನ್ನಾಭಿಪ್ರಾಯದಿಂದ ಅಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಮೇಲೆ 3 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಆ 3 ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಆರೋಪ ಮಾಡಿದ್ರ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರು ಆ ಲೇಡಿಯಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಕುಟುಂಬ ಸದಸ್ಯರು, ಆಕೆ ಅಕ್ಕಪಕ್ಕದ ಮನೆಯವರು, ಆಕೆ ಬೆಂಬಲಿಗರು ಇವರೆಲ್ಲ ಗೊಂದಲ ಕ್ರಿಯೇಟ್ ಮಾಡಿಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅರೆಸ್ಟ್ ಅವಾಯ್ಡ್ ಮಾಡುವಂಥದ್ದು, ತಪ್ಪಿಸ್ಕೊಳುವಂಥದ್ದು ಇದೆಲ್ಲ ಸಾಧ್ಯತೆ ಇದೆ ಅಂತಂದು ಸುಮಾರು 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನು ಕರ್ಕೊಂಡೋಗಿ ಆಕೆನ ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡೋಗಿ ಗಾಡಿ ಹತ್ತುವಂಥ ಸಂದರ್ಭದಲ್ಲಿ ಆಕೆ ವಿವಸ್ತ್ರಗೊಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾಳೆ. ಅದನ್ನು ಓವರ್ ಪವರ್ ಮಾಡಿ ನಮ್ಮ ಸಿಬ್ಬಂದಿಗಳು ಒಳಗೆ ಕರ್ಕೊಂಡೋಗಿದ್ದಾರೆ. ಒಳಗೆ ತೊಗೊಂಡೋದ್ಮೇಲೆ ಆಕೆ ಏಕಾಏಕಿ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆಗ ಸ್ಥಳೀಯರ ಸಹಾಯದಿಂದ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬೇರೆ ಒಂದು ನೈಟಿಯನ್ನು ತರಿಸ್ಬಿಟ್ಟು ಆಕೆಗೆ ಹಾಕಿರುವಂಥದ್ದು, ಒಂದು ಬಟ್ಟೆ ತರಿಸಿ ಹಾಕಿರುವಂಥದ್ದಾಗಿದೆ. ಆಕೆಯ ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದೇವೆ ಹೊರತು ಆಕೆಯನ್ನು ವಿವಸ್ತ್ರಗೊಳಿಸುವಂಥ ಕೆಲಸ ನಮ್ಮ ಯಾವ ಅಧಿಕಾರಿ ಸಿಬ್ಬಂದಿಗಳು ಮಾಡಿಲ್ಲ. ಪೊಲೀಸರ ಸುಪರ್ದಲ್ಲಿದ್ದಾಗ ಈ ರೀತಿ ಘಟನೆ ಯಾವ ರೀತಿ ಆಯಿತು ಅಂತ ಸಾಕಷ್ಟು ಇದು ಒಂದು ರೇರೆಸ್ಟ್ ಆಫ್ ದಿ ರೇರ್ ಇನ್ಸಿಡೆಂಟು. ಯಾಕೆಂದರೆ ನಾವು ಈ ಪುರುಷ ಆರೋಪಿಗಳಿದ್ದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅವ್ರು ಖುದ್ದು ಆತ್ಮಹತ್ಯೆ ಪ್ರಯತ್ನ ಮಾಡುವಂಥದ್ದು, ಚಾಕುಲ್ ಕೈ ಕೊಯ್ಕೊಳ್ಳುವಂಥದ್ದು ಅಥವಾ ವಿಷ ಕುಡಿಯುವಂಥದ್ದು ಅಥವಾ ತಪ್ಪಿಸ್ಕೊಂಡು ಬಿಲ್ಡಿಂಗಿಂದ ಎಗರುವಂಥದ್ದು, ಹೋಗ್ತಿರೋ ಗಾಡಿಯಿಂದ ಓಡೋಗುವಂಥದ್ದು ಈ ಥರದ್ದೆಲ್ಲ ನಾವು ಗಮನಿಸಿದ್ದೀವಿ. ಆದರೆ ಮಹಿಳೆ ಒಬ್ಬರು ಈ ಥರ ಮಾಡ್ಕೊಂಡಿರುವಂಥದ್ದು ನನಗೂ ಹೆಚ್ಚು ಎಲ್ಲೂ ಗಮನಿಸಿಲ್ಲ. ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಮತ್ತು ಈಗ ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಆಕೆ ಇದ್ದಾರೆ. ನಮ್ಮ PSI ಒಬ್ಬರಿಗೆ ಹೊಟ್ಟೆ ಭಾಗಕ್ಕೆ ಕಚ್ಚಿದಾಳೆ ಆಕೆ. ಅದು ಫೋಟೋಸು ಇಂಜುರೀಸ್ ಎಲ್ಲ ನೋಡಿದೆ ನಾನು. ಮತ್ತು ನಮ್ಮ 4 ಜನ ಮಹಿಳಾ ಸಿಬ್ಬಂದಿಗಳ ಜೊತೆ ತುಂಬ ಫೋರ್ಸಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿ ಹಲ್ಲೆ ಮಾಡಿದ್ದಾಳೆ. ಸೊ ಈ ಥರದ್ದು ಆಗಬಾರ್ದು. ಈಗ ನಾವು ಕೈಗೊಂಡಿರೋ ಕ್ರಮದ ಬಗ್ಗೆ ಯಾರಿಗಾದ್ರೂ ಅಸಮಾಧಾನ ಇದ್ದರೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಸೂಕ್ತ ವೇದಿಕೆಯಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು. ಅದು ಬಿಟ್ಟು ಈ ಥರ ಮಾಡಿರುವಂಥದ್ದು ಅತ್ಯಂತ ಬೇಸರ ತರಿಸುವಂಥದ್ದು. ಯಾಕಂದರೆ ಒಬ್ಬ ಆರೋಪಿತ ಮಹಿಳೆಯನ್ನು ಅರೆಸ್ಟ್ ಮಾಡಲಿಕ್ಕೆ 10 ಜನ ಮಹಿಳಾ ಸಿಬ್ಬಂದಿಗಳು ಹೋದಂಥ ಸಂದರ್ಭದಲ್ಲೂ ಈ ರೀತಿ ಆರೋಪಗಳು ಬರುತ್ತೆ ಅಂತಂದರೆ ನಾವು ತುಂಬ ಬೇಸರ ಆಗುತ್ತೆ. ಆಕೆ ಮೇಲೆ ಎಷ್ಟು ಪ್ರಕರಣ ಇದೆ ಸರ್ ಈವರೆಗೆ? ಒಟ್ಟು 9 ಪ್ರಕರಣಗಳಿದೆ. ಈಗ 1ನೇ ತಾರೀಕಿಂದನೇ ಅಲ್ಲಿ ಸ್ಥಳೀಯರಿಗೆ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದು ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕಚ್ಚಿ ರಕ್ತಗಾಯಗಳನ್ನು ಮಾಡಿರುವಂಥದ್ದು ಅದರದ್ದು ಒಂದು ಪ್ರಕರಣ ಸೇರಿದಂತೆ ಹಳೆ ಕೇಸುಗಳು 5 ಸೇರಿದಂತೆ ಒಟ್ಟು 9 ಪ್ರಕರಣಗಳಿದ್ದಾವೆ. ವಿಡಿಯೋ ಯಾರು ಮಾಡಿದರು, ಆಮೇಲೆ ಯಾರು ವೈರಲ್ ಮಾಡಿದರು ಅದೆಲ್ಲವನ್ನು ನಾನು ತನಿಖೆಯನ್ನು ಮಾಡೋಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತೀನಿ. ಮತ್ತು ಪ್ರತ್ಯೇಕ ಪ್ರಕರಣ ದಾಖಲು ಮಾಡೋ ಅವಶ್ಯಕತೆ ಬಿದ್ದರೆ ಅದನ್ನು ದಾಖಲು ಮಾಡ್ತೀನಿ. ಇದು ಆರೋಪಿತ ಮಹಿಳೆ ಇರ್ಬೋದು ಅಥವಾ ಸಾಮಾನ್ಯ ಮಹಿಳೆ ಇರ್ಬೋದು, ಅವರ ಮಾನಹಾನಿಯಾಗುವಂಥ ಯಾವುದೇ ಒಂದು ವಿಡಿಯೋನ ಯಾರು ವೈರಲ್ ಮಾಡೋದು ತಪ್ಪಾಗುತ್ತೆ. ಅದು ಯಾವ ರೀತಿ ಇವಾಗ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಕವರ್ ಮಾಡಿದ್ದೀರಿ. ಆದರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಗೆ ಸರ್ಕ್ಯುಲೇಟ್ ಆಗಿರುವಂಥದ್ದು ನೋಡಿದ್ದೀನಿ. ಹಾಗಾಗಿ ಒಂದು ಪ್ರತ್ಯೇಕ ಪ್ರಕರಣ ಅಗತ್ಯ ಬಿದ್ದರೆ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಇದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾತಾಗಿದೆ. ಒಟ್ಟಾರೆ ಏನು ಪೊಲೀಸರು ವ್ಯವಸ್ಥೆಗೊಳಿಸಿಲ್ಲ, ತಾನಾಗಿಯೇ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಆದರೂ ಸಹ ನಾವು ಆಕೆ ಮಾನ ಮುಚ್ಚಿಕೊಂಡು ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡುವಂಥ ಕೆಲಸ ಮಾಡಿದ್ವಿ ಅನ್ನೋ ಒಂದು ಮಾತು ಅವರದಾಗಿದೆ. ಶಿವರಾಮ ಸುನ್ನಿ, ನ್ಯೂಸ್ 18 ಹುಬ್ಬಳ್ಳಿ. ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತರ ವ್ಯವಸ್ಥಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಶವಪುರ ಠಾಣೆ PSI ಕಲಾವತಿ ಚಂದಾವರ್ಕರ್ ಮಾತಾಡಿದ್ದಾರೆ. ಆಕೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ರಂಪಾಟ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕಿನ ಕ್ಯಾಚ್ ಮಾಡಿ ನಾವು ಹಾಕೋದ್ರಲ್ಲಿ ಗಾಡಿ ಒಳಗೆ ಹಾಕುವಾಗನೇ
ನಮಗೆ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತಲಾ ಅಂತ ಆಕೆಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಸಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕೆ ತನ್ನ ಸೀರೆ ಕಳೆದು ಆಕೆಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲು. ಇನ್ನೊಬ್ಬಕಿ ಮ್ಯಾಗ್ರೆಟ್ ಅಂತ ಆಕೆ ಕುತ್ತಿಗೆ ಬದ್ಬಿಟ್ಲು, ಆಕೆ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ರು. ಇದೆಲ್ಲ ಹೇಳಿದ್ಲು, ಆ ರೀತಿ ಇದು ಮಾಡಬೇಡಮ್ಮ, ಹೆಣ್ಮಕ್ಳಿದ್ದು ಬಟ್ಟೆ ಹಾಕೋ, ದಯವಿಟ್ಟು ಪ್ಲೀಸ್ ಇದನ್ನು ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಮುಟ್ಟಕ್ಕೆ ರೆಡಿ ಇಲ್ಲ. ಎಲ್ಲ ನಮ್ಮ ಮೇಲೆ ಎಸೆದ್ಬಿಟ್ಲು ಬಟ್ಟೆ ಎಲ್ಲ. ನನಗೆ ಎಡಗಡೆ ಬಂದು ಕಚ್ಚಿದ್ಲು. ಈಕೆ ನನಗೆ ಕಚ್ಚಿದ್ಲು ಅಂತೇಳಿ ಇವಳು ಜಪ್ಕೊಳಕ್ಕೆ ಹೋದ್ಲು. ಈಕೆಗೆ ಬಲಗಡೆ ಬಂದು ಈಕೆಗೆ ಹೊಟ್ಟೆ ಕಚ್ಚಿದ್ಲು. ಆಕೆ ರೇಖಾ ಹೊರಡಿ ಮೇಡಮ್ಗೆ ಕೊಡ್ತೀವಿ ಅಂತ ಆಕೆ ಹಿಡ್ಕೊಳಕ್ಕೆ ಹೋದ್ಲು. ಕೈಗೆ ಆಕೆ ಕೂತಿ ಗುದ್ದುಬಿಟ್ರು. ಇನ್ನು ಬಿಜೆಪಿ ಕಾರ್ಯಕರ್ತ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರೋ ನಾಗಲಕ್ಷ್ಮಿ ಚೌಧರಿ ಏನು ಹೇಳಿದ್ದಾರೆ ನೋಡೋಣ. ಪೊಲೀಸ್ ಅವ್ರಿಗೆ ಮಾತಾಡಿದ್ದೀನಿ ನಾನು, ಅಲ್ಲಿ DYSP ಅವ್ರಿಗೆ ಮಾತಾಡಿದೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ವರದಿಯನ್ನು ತಗೊಂಡಿದ್ದೀನಿ. ಅದು ತಾನೇ ಹೆಣ್ಣು ಮಗಳು ತಾನೇ ಬಟ್ಟೆಯನ್ನು ಬಿಚ್ಚಿ ಆ ಥರ ಅಲ್ಲಿ ಒಂದು ಪೊಲೀಸ್ ವ್ಯಾನಲ್ಲಿ ಗಲಾಟೆ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಮತ್ತು 6 ರಿಂದ 7 ಸಿಬ್ಬಂದಿಗಳು ಹೆಣ್ಣು ಮಕ್ಕಳೇ ಹೋಗಿದ್ದಾರೆ ಅವಳನ್ನ ಅರೆಸ್ಟ್ ಮಾಡಲಿಕ್ಕೆ. ಬಟ್ ಪೊಲೀಸಲ್ಲಿ ಗಾಡಿ ಓಡಿಸ್ಲಿಕ್ಕೆ ಒಬ್ರು ಮತ್ತೆ ಇನ್ನೊಂದು ಪುರುಷ ಪೊಲೀಸ್ ಅವ್ರ ಜೊತೆಯಲ್ಲಿ ಹೋಗಿದ್ರಿಂದ ಅವಳು ಆ ವ್ಯಾನಲ್ಲಿ ಅಷ್ಟೊಂದೆಲ್ಲ ಗಲಾಟೆ ಮಾಡಬೇಕಾದ್ರೆ ಅವರು ಅಸಿಸ್ಟ್ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಥರ ಮಾಡಿಲ್ಲ. ಬಟ್ಟೆ ಬಿಚ್ಚಿದ್ದು ಆ ಹೆಣ್ಣು ಮಗಳೇ ಸ್ವತಃ ಬಿಚ್ಚಿ ಅವಳು ಗಲಾಟೆ ಮಾಡ್ತಾ ಇದ್ದಿದ್ದು. ಇದಕ್ಕೆ ಮುಂಚೆನೂ ಈ ಹೆಣ್ಮಗಳ ಮೇಲೆ ನಾನಾ ಕೇಸ್ಗಳು ಇದಾವಂತೆ ಸ್ಟೇಷನಲ್ಲಿ. ಇದೂ ಸಹ 307 ಸೆಕ್ಷನ್ ಆ ಸೆಕ್ಷನ್ ಮೇಲೆ ಅವಳ ಮೇಲೆ ಕೇಸ್ ಆಗಿರೋದ್ರಿಂದ ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಬರೋಕ್ಕೆ ಪೊಲೀಸ್ ಅವ್ರು ಹೋಗಿರೋದು. ಮತ್ತೆ ಆ ಹೆಣ್ಣುಮಗಳ ಮೇಲೂ ಇನ್ನೊಂದು ಈ ಪೊಲೀಸ್ ಕೇಸ್ ಹಾಕಿರೋದು ಒಂದು ಹೆಣ್ಣುಮಗಳೇ. ಸೊ ಹಾಗಾಗಿ ಇದರಲ್ಲಿ ನಮ್ದು ಯಾವುದೇ ಥರದ್ದು ಇಲ್ಲ. ಮತ್ತೆ ಈ ಅವರು ಜುಡಿಷಿಯಲ್ ಕಸ್ಟಡಿ ಇದ್ದಾಗ ನಾವು ಪೊಲೀಸ್ ಅವ್ರು ಏನಾದ್ರು ಮಾಡಿದ್ರೆ ಅವಳು ಹೇಳಬೇಕಾಗಿತ್ತು, ಅದು ಯಾವುದೂ ಹೇಳಿಲ್ಲ. ಈ ವಿಡಿಯೋ ವೈರಲ್ ಆದ್ಮೇಲೆನೆ ಈ ಥರ ಎಲ್ಲ ಆ ಪೊಲೀಸ್ ಅವರು ನಾವು ತಡೆಯೋದನ್ನ ಆ ವಿಡಿಯೋದಲ್ಲಿ ನೋಡಿದಾಗಿಂದ ಬೇರೆಯವರೆಲ್ಲ ಪೊಲೀಸ್ ಅವರೇ ಏನೋ ಮಾಡಿದ್ದಾರೆ ಅನ್ನೋ ತರ ಆರೋಪ ಮಾಡಿದ್ದಾರೆ ಅಂತ. ಪಕ್ಷಾತೀತವಾಗಿ ಆ ಹೆಣ್ಣು ಮಗಳಿಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ನಾನು ಆ ಹೆಣ್ಣು ಮಗಳ ಪರಾನೆ. ಇನ್ನು ಪೊಲೀಸರ ವಿರುದ್ಧ ಸುಜಾತಾ ಹಂಡಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅಲ್ಲ ಸರ್, ಒಂದು ಹೆಣ್ಮಗಳು ಮಾನ ಕಳ್ಕೊಂತಾರೆ ಸರ್. ನೀವು ಇದೆ ಸರ್, ಒಂದು ಹೆಣ್ಮಗಳು ಗಂಡ್ಮಕ್ಳು ಅದಾರ ಪೊಲೀಸರು. ಹೆಣ್ಮಕ್ಳು ಅಂದರೆ ಲೇಡೀಸ್ ಅಂದಾಗ ನಡಿತೈತಿ. ಒಂದು ಗಂಡ್ಮಕ್ಳ ಮುಂದೆ ಹಂಗೆ ನಾವು ಹರ್ಕೊಂತೀವಿ ಅಂದ್ರೆ ಅದು ಹಂಗಾಗ್ತೈತೆ ಸರ್. ಅಷ್ಟು ಮಾನ ಬಿಟ್ಟು ಇಲ್ಲ ಸರ್. ನಾವು ಬಡತನ ಆದ್ರೆ ಬಡವರಾದ್ರೂ ಸ್ವಲ್ಪ ಮಾನ ಮರ್ಯಾದೆಯಿಂದ ನಾವು ಕಾಪಾಡ್ಕೊಂತ ಬರ್ತೀವಿ ಸರ್. ನಾವು ಅಷ್ಟು ವರಷ್ಟು ಇಲ್ಲ ಸರ್. ಅವರು ವರಷ್ಟು ಅದಾರ, ಅಷ್ಟು ಬಿಚ್ಚಾರ ಸರ್. ಮಾಡಿದ್ದೆ ಅವರೇ ಸರ್. ಪೊಲೀಸ್ ಇನ್ಸ್ಪೆಕ್ಟರ್ನ ನಮ್ಗೆ ಧಮಕಿ ಕೊಟ್ಟು ವೀಡಿಯೋ ಮಾಡ್ಕೊಂಡಾನ. ಕಾರ್ನಾಗ ಧಮಕಿ ಕೊಟ್ಟಾನ, ಪೊಲಿಟಿಷಿಯನಾಗಿ ವೀಡಿಯೋ ಮಾಡ್ಕೊಂಡು ಸರ್. ಇನ್ನು ಮಾತು ಕರಿ ಸರ್. ನನಗೆ ಹೊಲಸಲ್ಸ ಮಾತಾಡಿ ಸರ್. ತಾಯಿ ಸರಿಗೆ ಇದ್ರೂ